ನಮಸ್ಕಾರ. ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ನೋಡೋಕೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ತೆಲಂಗಾಣ ರಾಜ್ಯದ ವಿಕಾರಾಬಾದ್ ಜಿಲ್ಲೆಯ ಸುಕ್ಷೇತ್ರ ಧಾರೂರು ಜಾತ್ರಾ ಮಹೋತ್ಸವ ನಿನ್ನೆಯಿಂದ ಆರಂಭವಾಗಿದ್ದು, ಬೀದರ್ ಜಿಲ್ಲೆಯಿಂದ ಸಾವಿರಾರು ಭಕ್ತರು ಪಾದಯಾತ್ರೆ ಮೂಲಕ ಧಾರೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಜಿಲ್ಲೆಯ ವಿವಿಧ ಕಡೆಗಳಿಂದ ಬುಧವಾರ ಧಾರೂರು ಜಾತ್ರೆಗೆ ಪಾದಯಾತ್ರೆ ಕೈಗೊಂಡಿರುವುದು ಕಂಡುಬಂದಿದ್ದು, ಗಂಗ್ವಾರ್, ಜಹೀರಾಬಾದ್ ಮೂಲಕ ಧಾರೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಶುಕ್ರವಾರ ಬೆಳಗ್ಗೆ ತೆರಳಲಿದ್ದಾರೆ. ಇನ್ನು ಧಾರೂರು ಚರ್ಚ್ ಸಮೀಪ ವಿಶಾಲ ಮೈದಾನದಲ್ಲಿ 103ನೇ ಮೆಥಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವ ಮಂಗಳವಾರ ಆರಂಭವಾಗಿದೆ. ನವೆಂಬರ್ 11ರಿಂದ ನವೆಂಬರ್ 16ರವರೆಗೆ ಜಾತ್ರೆ ನಡೆಯಲಿದೆ ಎಂದು ಕಂಡುಬಂದಿದೆ. ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ರಾಜ್ಯ 6ನೇ ಗ್ಯಾರಂಟಿ ನೀಡಬೇಕೆಂದು ಜೆಡಿಎಸ್ ಮುಖಂಡ ಹಾಗೂ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಒತ್ತಾಯ ಮಾಡಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕೆಂಬ ರೈತರ ಬೇಡಿಕೆ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು, ಅತಿವೃಷ್ಟಿಯಿಂದಾಗಿ ಜಿಲ್ಲೆಯಲ್ಲಿ ಸೋಯಾ, ಹೆಸರು, ತೊಗರಿ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದ್ದ ಹಿನ್ನೆಲೆ ಸರ್ಕಾರ ರೈತರಿಗೆ ವೈಜ್ಞಾನಿಕ ಪರಿಹಾರವನ್ನು ನೀಡಿದೆ. ಅದೇ ರೀತಿ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೂ ಸಹ 300 ರೂಪಾಯಿ ಬೆಂಬಲ ನೀಡಿ ರಾಜ್ಯ ಸರ್ಕಾರ ತನ್ನ 6ನೇ ಗ್ಯಾರಂಟಿಯನ್ನು ಘೋಷಿಸಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರದಲ್ಲಿ ಶುಗರ್ ಸಚಿವರು ಶಿವಾನಂದ ಪಾಟೀಲ್ ಜಿ ಅವರಿಗೆ ಹಾಗೂ ಮಾನ್ಯನೀಯ ಮುಖ್ಯಮಂತ್ರಿಗಳಿಗೆ ನಾವೊಂದು ನೆನ್ನೆ ಮನವಿ ಮಾಡಿಕೊಂಡಿದ್ವಿ. ಏನಂತ ಮನವಿ ಮಾಡಿದ್ವಿ ಅಂದರೆ, ಉದ್ದು, ಹೆಸರು, ತೊಗರಿ ಎಲ್ಲ ಹಾಳಾಗಿದೆ. ಆಗಲೇ ತಾವು ಸೈಂಟಿಫಿಕ್ವಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಸರ್ವೆ ಮಾಡಿದಿರಿ. NDRF ಟೀಮ್ ಬಂದಿತ್ತು, ಇಲ್ಲೆಲ್ಲ ಅತಿವೃಷ್ಟಿ ಆಗಿದೆ ಅಂತ ಪರಿಗಣಿಸಿದ್ದಾರೆ. ಅದಕ್ಕೆ 5 ಗ್ಯಾರಂಟಿ ಸರ್ಕಾರ ಆಗಲೇ ಕೊಡ್ತಾ ಇದೆ. ಇದು 6ನೇ ಗ್ಯಾರಂಟಿ ಕೂಡ ಸರ್ಕಾರ ವಿಶೇಷ ಪ್ಯಾಕೇಜ್, ಸ್ಪೆಷಲ್ ಪ್ಯಾಕೇಜ್ 6ನೇ ಗ್ಯಾರಂಟಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಬೀದರ್ ಜಿಲ್ಲೆಗೆ ಕೊಟ್ಟು ಈ ಸರಿ 300 ರೂಪಾಯಿ ಪ್ರತಿ ಟನ್ಗೆ ಕೊಡಬೇಕಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮಾನ್ಯನೀಯ ಮುಖ್ಯಮಂತ್ರಿಗಳ ಮೇಲೆ ಪೂರ್ಣ ವಿಶ್ವಾಸ ಇದೆ. ಅವ್ರು ಈ ಸರಿ ಬೀದರ್ ಜಿಲ್ಲೆಗೆ ವಿಶೇಷ ಸ್ಪೆಷಲ್ ಪ್ಯಾಕೇಜನ್ನು ಮಾಡ್ತಾರಂತ ನನಗೆ ಪೂರ್ಣ ನಂಬಿಕೆ ಇದೆ. ಈ ಥರ 6ನೇ ಗ್ಯಾರಂಟಿ KKRDBಯಲ್ಲಿ ಒಂದು ಫಂಡ್ ಇದೆ. KKRDB ಮೂಲಕನೂ ತಾವು ಕೊಡಬೇಕು. ಯಾಕೆಂದರೆ ಈಗ ಫ್ಯಾಕ್ಟ್ರಿ ಮೇಲೆಲ್ಲ ಸಾಲ ಎಲ್ಲ ಹೊರೆ ಜಾಸ್ತಿ ಇದೆ. ಅದಕ್ಕೆ KKRDB ಥ್ರೂ ನೀವು 300 ರೂಪಾಯಿ 6ನೇ ಗ್ಯಾರಂಟಿ ಅಂತ ಕೊಟ್ಟರು ಕೂಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತದೆ. ದಯವಿಟ್ಟು ಸರ್ಕಾರ ಕೂಡ ಅದು ಮಾಡಬೇಕಂತೇಳಿ ನಾನು ಕಳ್ಕಳಿ ವಿನಂತಿ ಮಾಡ್ಕೊಂಡಿದ್ದೀನಿ. ಇಲ್ಲ, ಸರ್ಕಾರನೂ ಕೂಡ ಇಮಿಡಿಯೇಟಾಗಿ 6ನೇ ಗ್ಯಾರಂಟಿ ಅಂತ ಪರಿಗಣಿಸಿ KKRDBಯಿಂದ ಇಲ್ಲ ವಿಶೇಷ ಸ್ಪೆಷಲ್ ಪ್ಯಾಕೇಜ್ ಅಂತ ಒಂದು 300 ರೂಪಾಯಿ ಕೊಡಬೇಕಂತ ಕಳ್ಕಳಿ ವಿನಂತಿ. ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳೊಂದಿಗೆ ನಡೆದ ಕಬ್ಬು ದರ ನಿಗದಿ ಕುರಿತು 2 ಸುತ್ತಿನ ಸಭೆಗಳು ಫಲಪ್ರದವಾಗದ ಹಿನ್ನೆಲೆ ಹುಮ್ನಾಬಾದ್, ಹೈದರಾಬಾದ್, ಮುಂಬೈ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಇಂದು ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಆರಂಭವಾದ ಹೋರಾಟದಲ್ಲಿ ಸಾವಿರಾರು ರೈತರು ಭಾಗವಹಿಸಿದ್ದು, ರಸ್ತೆ ತಡೆಯುವ ಮೂಲಕ ಸರ್ಕಾರಿ ಹಾಗೂ ಕಾರ್ಖಾನೆ ಮಾಲೀಕರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಈ ಹೋರಾಟವನ್ನು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಸಂಯುಕ್ತವಾಗಿ ಆಯೋಜನೆ ಮಾಡಿದ್ದು, ರೈತರು ಪ್ರತಿ ಟನ್ ಕಬ್ಬಿಗೆ 3,500 ನೀಡುವಂತೆ ಆಗ್ರಹಿಸಿದ್ದಾರೆ. ಆದರೆ ಜಿಲ್ಲೆಯ 5 ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಈ ಬೇಡಿಕೆಗೆ ಒಪ್ಪದ ಹಿನ್ನೆಲೆಯಲ್ಲಿ ಗಲಾಟೆ ಉಂಟಾಗಿದೆ. ಇನ್ನು %10.2 ರಿಕವರಿಗೆ ನಿಗದಿಯಾಗಿರುವ FRP 3,200 ಇದ್ದರೂ ರೈತರು ಇದರಿಗಿಂತ ಹೆಚ್ಚಾಗಿ ಕನಿಷ್ಠ 3,500 ರೂಪಾಯಿ ನೀಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನಲ್ಲಿ ಹೆಚ್ಚಾದ ಮದ್ಯ ಮಾರಾಟ, ಇದಕ್ಕೆ ಕಡಿವಾಣ ಹಾಕಬೇಕೆಂದು ಹುಲ್ಸೂರು ತಾಲೂಕಿನ ದಲಿತ ಸೇನೆ ವತಿಯಿಂದ ತಹಶೀಲ್ದಾರ್ ಸೇರಿ ಅಬಕಾರಿ ಇಲಾಖೆಗೆ ಮನವಿ ಪತ್ರ ನೀಡಲಾಯಿತು. ಹುಲ್ಸೂರು ತಾಲೂಕಿನ ಹಾಲಹಳ್ಳಿ ಗ್ರಾಮದಲ್ಲಿ ಅನಧಿಕೃತ ಮದ್ಯ ಮಾರಾಟ ನಡೆಯುತ್ತಿದ್ದು, ಇದರಿಂದ ಯುವಕರು ಮದ್ಯವ್ಯಸನಿಯನ್ನಾಗಿ ದುಶ್ಚಟಕ್ಕೆ ಬಲಿಯಾಗ್ತಿದ್ದಾರೆ. ಅಲ್ಲದೆ ಗ್ರಾಮದಲ್ಲಿ ಕೂಡ ಗಂಡ ಹೆಂಡತಿಯರ ಜಗಳ ಹೆಚ್ಚಾಗ್ತಿದ್ದು, ಇದರಿಂದ ಹೆಣ್ಣು ಮಕ್ಕಳು ಮನನೊಂದು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಹಾಗೂ ಸಾರ್ವಜನಿಕರು ಕೂಡ ಓಡಾಡುವಂಥ ಸ್ಥಳದಲ್ಲಿ ಅಕ್ರಮ ಸಾರಾಯಿ ಮಾರಾಟ ಮಾಡ್ತಿರುವುದರಿಂದ ಹೆಣ್ಣು ಮಕ್ಕಳು ಸೇರಿ ಸಾರ್ವಜನಿಕರಿಗೆ ತೀವ್ರ ಮುಜುಗರ ಆಗ್ತಿದ್ದು, ಕೂಡಲೇ ಹಾಲಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಬೇಕೆಂದು ತಹಶೀಲ್ದಾರರಿಗೆ ಮನವಿ ಪತ್ರ ನೀಡಿದರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡುವಂತೆ ಆಗ್ರಹಿಸಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿದ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ರೈತರು ಹೈದರಾಬಾದ್, ಮುಂಬೈ ರಸ್ತೆ ತಡೆದು ಟ್ರ್ಯಾಕ್ಟರ್ಗಳಲ್ಲಿ ಹಸಿರು ಶಾಲು ಬೀಸುತ್ತಾ ಎತ್ತಿನ ಬಂಡಿ ಟ್ರ್ಯಾಕ್ಟರ್ಗಳಿಗೆ ಕಬ್ಬು ಕಟ್ಟಿ
ತಂಡೋಪತಂಡವಾಗಿ ವಿನೂತನ ಹೋರಾಟ ಮಾಡಲಾಯಿತು. ಇನ್ನು ಹೋರಾಟದಲ್ಲಿ ಕೂಡ ಸಾವಿರಾರು ರೈತರು, ಹಲವು ಸಂಘಟನೆಗಳು ಭಾಗಿಯಾಗಿ ಸಿಎಂ ಸಿದ್ದರಾಮಯ್ಯ, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಭಾವಚಿತ್ರ ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನಡುವೆ ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ನಗರಸಭೆಯ ಸಿಬ್ಬಂದಿಗಳು ತಮ್ಮ ಕಚೇರಿಯಿಂದ ಪೊಲೀಸ್ ಠಾಣೆಯವರೆಗೆ ಕಾಲ್ನಡಿಗೆ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆಯ ಉದ್ದಕ್ಕೂ ಬೇಕೇ ಬೇಕು, ನ್ಯಾಯ ಬೇಕು, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ ಎಂದು ಘೋಷಣೆಯನ್ನ ಕೂಗುತ್ತಾ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಇನ್ನು ಪೊಲೀಸ್ ಠಾಣೆಗೆ ಮನವಿ ಪತ್ರ ಸಲ್ಲಿಸಿದ ಅವರು ಮಾಧ್ಯಮದವರಿಗೂ ಕೂಡ ಮನವಿ ಪತ್ರದ ಪ್ರತಿ ನೀಡಲು ನಿರಾಕರಿಸಿದರು. ಪ್ರತಿಭಟನೆಯ ನಿಖರ ಕಾರಣ ತಿಳಿದುಕೊಳ್ಳಲು ಮಾಧ್ಯಮದವರು ನಗರಸಭೆ ಕಚೇರಿಗೆ ಹೋದಾಗ ಪೌರಾಯುಕ್ತ ಕೊಠಡಿಗೆ ಬೀಗ ಜಡಿಯಲಾಗಿತ್ತು. ಅಷ್ಟೇ ಅಲ್ಲದೆ ಕಚೇರಿಯಲ್ಲಿ ಕೂಡ ಕೆಲವು ಸಿಬ್ಬಂದಿಗಳು ಸಹ ಕಚೇರಿಯಲ್ಲಿ ಇಲ್ಲದೇ ಇರುವುದು ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಕಳೆದ 12 ವರ್ಷಗಳಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡದ ಗೌರ ಗ್ರಾಮದ ಪ್ರೌಢಶಾಲೆಯ ಶಿಕ್ಷಕಿ ಶ್ರೀಮತಿ ಶ್ರೀದೇವಿ ಅವರಿಗೆ ಬೀದರ್ ಡಿಡಿಪಿಐ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಎಂದು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಶಾಂತವೀರ್ ಬಾಬು ಮಾಹಿತಿಯೊಂದನ್ನು ನೀಡಿದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಕಳೆದ 12 ವರ್ಷಗಳಿಂದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡ್ತಿಲ್ಲ. ಇನ್ನು ಅವರು ಹೇಳುವಂತಹ ಸಮಾಜ ವಿಷಯದ ಪಾಠ ವಿದ್ಯಾರ್ಥಿಗಳಿಗೆ ಅರ್ಥವಾಗ್ತಿರಲಿಲ್ಲ. ಇನ್ನು ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಕಳೆದ 12 ವರ್ಷಗಳಿಂದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡ್ತಿಲ್ಲ. ಅವರು ಹೇಳುವಂತಹ ಸಮಾಜ ವಿಷಯದ ಪಾಠ ವಿದ್ಯಾರ್ಥಿಗಳಿಗೆ ಅರ್ಥವಾಗ್ತಿರಲಿಲ್ಲ. ಈ ಕುರಿತು ಶಿಕ್ಷಕಿಗೆ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದಾಗ ಮತ್ತು ಪೋಷಕರು ಕೂಡ ಶಿಕ್ಷಕಿಗೆ ಪ್ರಶ್ನೆ ಮಾಡಿದಾಗ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈತಿದ್ದರು ಹಾಗೂ ಮಕ್ಕಳಿಗೂ ಕೂಡ ಪಾಠ ಮಾಡುವ ವಿಷಯದಲ್ಲಿ ಯಾವುದೇ ರೀತಿ ಸುಧಾರಣೆ ಮಾಡಿಕೊಂಡಿಲ್ಲ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಶಾಂತವೀರ್ ಬಾಬು ತಿಳಿಸಿದ್ದಾರೆ. ನಮಸ್ಕಾರ. ಶಾಂತವೀರ್ ಬಾಬು ಪಮಾರೆ ಗೌರ್. ನಾನು ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷನಾಗಿ ಮಾತನಾಡುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಸಮಾಜ ಶಿಕ್ಷಕಿಯರಾದ ಶ್ರೀದೇವಿ ಚಿರಡೆ ಮೇಡಮ್ ಅವರು ಇಲ್ಲಿವರೆಗೆ 12 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಇಲ್ಲಿಯವರೆಗೆ ಹೇಳಿದ ಪಾಠವನ್ನು ಮಕ್ಕಳಿಗೆ ಇಲ್ಲಿವರೆಗೆ ಯಾವುದೇ ಅರ್ಥವಾಗುತ್ತಿಲ್ಲ. ಅವರು ಪೇರೆಂಟ್ಸ್ ಹಾಗೂ ಮಕ್ಕಳು ಅವರಿಗೆ ಏನೇ ಅರ್ಥವಾಗುತ್ತಿಲ್ಲ ಎಂದಾಗ ಕೇಳಿದಾಗ ಅವರಿಗೆ ಬೈದು ಅವಮಾನಿಸುತ್ತಾರೆ. ಆದ ಕಾರಣ ನಾನು ಎಸ್ಡಿಎಂಸಿ ಅಧ್ಯಕ್ಷನಾದ ಮೇಲೆ ನಾನು ಸ್ವತಃ ಅವರನ್ನು ಕೇಳಲಿಕ್ಕೆ ಹೋದಾಗ ನನಗೂ ಒಂದೆರಡು ಮಾತುಗಳನ್ನು ಅವರು ಅವಮಾನಿಸಿ ಮಾತನಾಡಿರುತ್ತಾರೆ. ಆದ ಕಾರಣ ನಾನು ಅವರ ಮೇಲೆ ನಮ್ಮ ಕಮಿಷನರ್ ಅವರಿಗೂ ಹಾಗೂ CS ಅವರಿಗೂ DDP ಅವರಿಗೂ BA ಅವರಿಗೂ ನಾನು ದೂರು ನೀಡಿದ್ದೇನೆ. ಆ ದೂರು ನೀಡಿದ ಕಾರಣ ತಾವು ಎಲ್ಲ ಮೇಲಾಧಿಕಾರಿಗಳು ಅವರು ಪರಿಶೀಲಿಸಿ ಎಲ್ಲ ಎನ್ಕ್ವೈರಿಯನ್ನು ಬಸವಕಲ್ಯಾಣ ಮತಕ್ಷೇತ್ರದ ಹುಲ್ಸೂರು ಹಾಗೂ ಮಂಠಾಳ ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಬೇಕೆಂದು ಇಬ್ಬರು ನಾಯಕರುಗಳು ಒಂದೇ ದಿನ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿರುವುದು ಬಸವಕಲ್ಯಾಣದ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಇಷ್ಟು ದಿವಸ ಸುಮ್ಮನಿದ್ದ ನಾಯಕರುಗಳು ಇದೀಗ ಪ್ರತಿಸ್ಪರ್ಧಿಗಳಂತೆ ರಹೀಂ ಖಾನ್ ಅವರಿಗೆ ಒಂದೇ ದಿನ ಕೆಲವೇ ಸಮಯದ ಅಂತರದಲ್ಲಿ ಮನವಿ ಪತ್ರ ಸಲ್ಲಿಸಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಇವಾಗಿದ್ದು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರ.